ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹೊಸ ರೀತಿಯ ಒಂದು ಸ್ಟಿಚ್ ಅಂತ ಹೇಳ್ಬೋದು. ಒಂದು ಹೊಸ ರೀತಿಯಲ್ಲಿದೆ. ಹೊಸತ್ತು ಅಂತಲ್ಲ, ಆದರೂ ತುಂಬ ಚೆನ್ನಾಗಿರೋಂತಹ ಒಂದು ಡಿಫ್ರೆಂಟ್ ಆಗಿರೋಂತಹ ಒಂದು ಡಿಸೈನು. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ದೊಡ್ಡ ಆರ್ಚ್ ಬರುತ್ತೆ. ಬ್ರೈಡಲ್ ಸಾರಿಗಳಿಗೆ ಮಾಡ್ಕೋಬೋದು. 2 ಕಲರ್ ದಾರ ಉಪಯೋಗಿಸ್ತೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. 2 ಸಾರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಆಮೇಲೆ ನಾರ್ಮಲಾಗಿ ಬೇಸ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ, ಮತ್ತೆ 3 ಚೈನು, ಮತ್ತೆ ಬಟ್ಟೆಗೆ ಲಾಕು, ಮತ್ತು ಇನ್ನೊಂದು ಸಾರಿ 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಅಂದರೆ 3 ಸಾರಿ 3 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಡಬಲ್ ಆರ್ಚ್ ಕುಚ್ಚು ಬೇಸು. ನಾನು ಪ್ರತಿ ಸಾರಿನೂ ಹೇಳ್ತೀನಿ, ಇದೇ ಬೇಸನ್ನು ನಾನು ಡಬಲ್ ಆರ್ಚ್ ಕುಚ್ಚಿಗೆ ಮಾಡ್ತೀನಿ. ಯಾಕೆಂದರೆ ಬಿಗಿನರ್ಸಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಈಗ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡ್ ಮಧ್ಯದಲ್ಲಿ ಒಂದು ರೌಂಡ್ ಬೀಡ್ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ 5 ಸಾರಿ 3 ಚೈನು. ನಾನು ಪ್ರತಿ ಸಾರಿನೂ ಇದನ್ನೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಬಿಗಿನರ್ಸಿಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಲ್ಲ. ಆವಾಗ ಒಂದು ಸಾರಿ 3 ಚೈನು, ಒಂದು ಸಾರಿ 4 ಚೈನು, ಆ ಥರ ಎಲ್ಲ ಏನಿಲ್ಲ. ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಸುಲಭ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 3 ಸಾರಿ 3 ಚೈನು, ಮಧ್ಯದಲ್ಲೆಲ್ಲ 5 ಸಾರಿ. ಅಂದರೆ 3 ಸಾರಿ 3 ಚೈನ್ ಹಾಕಿ ಬೀಡ್ ಹಾಕಿ, ಮತ್ತು 5 ಸಾರಿ 3 ಚೈನು, ಮತ್ತು ಬೀಡು, ಮತ್ತು 5 ಸಾರಿ ಮತ್ತು ಬೀಡು, ಆ ಥರ ಮಾಡಿ ಎಂಡ್ವರೆಗೂ ಮಾಡ್ಕೊಳ್ಳಿ ಸೀರೆ. ಎಂಡಲ್ಲಿ ಮಾತ್ರ 3 ಟೈಮ್ಸ್ ಮಾಡ್ಕೊಳ್ಳಿ 3 ಚೈನು. ಈಗ ನೋಡಿ, ಇದು 5 ಸಾರಿ ಮಾಡ್ತೀನಿ. 5 ಬ್ಲಾಕು, 3 ಚೈನು ಲಾಕು, 3 ಚೈನು ಲಾಕು, ಆ ಥರ. ಈಗ ಇದರಲ್ಲಿ ಯಾವುದೇ ಕನ್ಫ್ಯೂಸು ಇಲ್ಲ. ಎಲ್ಲ ಸ್ಟೆಪ್ಗಳಲ್ಲೂ ಮಾಡೋದು ತುಂಬ ಸುಲಭ ಆಗುತ್ತೆ ಈ ಥರ ಮಾಡಿದರೆ. ಬೇರೆ ಬೇರೆ ರೀತಿ ಮಾಡ್ತಾರೆ ಬೇಸ್ ಲೈನು, ಬೇರೆ ರೀತಿ ಮಾಡ್ಬೋದು, ಸುಲಭ ಆಗುತ್ತೆ. ಅಂದರೆ ಗೊತ್ತಿದ್ದರೆ, ಸ್ವಲ್ಪ ಕ್ರೋಶೆ ಎಲ್ಲ ಗೊತ್ತಿರೋರಿಗೆ ಹೆಚ್ಚು ಕಷ್ಟ ಅನಿಸಲ್ಲ. ಈ ಬಿಗಿನರ್ಸಿಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ 5 ಸಾರಿ ಮಾಡಿದ್ದೀನಿ. ಇನ್ನೀಗ ಮತ್ತೆ ರೌಂಡ್ ಬೀಡ್ಸ್ ಸೇರಿಸಿ, ರಿಂಗ್ ಬೀಡ್ಸು ಈ ಥರ ರಿಂಗ್ ಬೀಡ್ ಮಧ್ಯದಲ್ಲಿ ರೌಂಡ್ ಬೀಡ್ಸ್ ಮಿಕ್ಸ್ ಮಾಡಿಕೊಂಡು, ಅಂದರೆ ಮಧ್ಯದಲ್ಲಿ ರೌಂಡ್ ಬೀಡ್ ಸೇರಿಸಿದ್ದೀನಿ. ಮತ್ತೆ ಲಾಕ್ ಮಾಡಿ, ಮತ್ತೆ ಅದನ್ನು ಬಟ್ಟೆಗೆ ಸೇರಿಸಿ. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಅಂದರೆ 1 ಸಾರಿ 3, 1 ಸಾರಿ 4 ಆ ಥರ ಎಲ್ಲ. ನೆಕ್ಸ್ಟ್ ಸ್ಟೆಪ್ ಮಾಡುವಾಗಲೂ ಅಷ್ಟೇ, ತುಂಬ ಸುಲಭ ಆಗತ್ತೆ. ಈಗ ನೋಡಿ, ನೆಕ್ಸ್ಟ್ ಸ್ಟೆಪ್ಪು ನಾನಿಲ್ಲಿ ದಾರ ಮತ್ತೆ ಸೇರಿಸ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತೀನಿ. ಲಾಕ್ನ ಒಳಗಡೆನೇ ಸೇರಿಸ್ಕೊಳ್ತೀನಿ ಯಾವಾಗಲೂ ನಾನು, ಬಟ್ಟೆಗೆಲ್ಲ. ಸೆಕೆಂಡ್ ಟೈಮ್ ಲಾಕ್ನ ಒಳಗಡೆ ದಾರ ಸೇರಿಸ್ಕೋಬೇಕು. ಈಗ ಫಸ್ಟ್ 3 ಚೈನ್ ಹಾಗೆ ಮಾಡ್ಕೊಳ್ಳೋದು. ಈಗ ಫಸ್ಟ್ ಆರ್ಚ್ ಮಾಡುವಾಗ 3 ಸಾರಿ ನಾವು 3 ಚೈನ್ ಬ್ಲಾಕ್ ಮಾಡಿದ್ದೀವಲ್ವ, 2 ಹಾಗೆ ಮಾಡ್ಕೋಬೇಕು. 3ನೇದಲ್ಲಿ ಆರ್ಚು ನೋಡಿ. ಈಗ ಫಸ್ಟು 3 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು 3 ಚೈನ್ ಮಾಡಿ ಲಾಕ್ ಮಾಡ್ತೀನಿ. ಅದು ಹಾಗೆ ಮಾಡ್ತೀನಿ. ಆ 2 ನೋಡಿ ಲಾಕ್ ಮಾಡ್ತೀನಿ. ಈಗ ಇನ್ನು ನೆಕ್ಸ್ಟು 3 ಚೈನ್ ಇದೆಯಲ್ವ, ಬೀಡ್ ಪಕ್ಕದಲ್ಲಿರೋದು 3ನೇದು, ಅದರಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡಲ್ಲಿ ರಿಂಗ್ ಬೀಡ್ಸಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಆರ್ಚ್ ಮಾಡ್ಕೊಳ್ಳೋದು. ಈ ಥರ ರಿಂಗ್ ಬೀಡ್ ಮತ್ತು ರೌಂಡ್ ಬೀಡ್ನ ಮಧ್ಯದಲ್ಲಿ ಆರ್ಚ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಥರ ಮಾಡ್ಕೋಬೇಕು. ದಾರ ಸುತ್ತಕೊಳ್ಳಿ ಕ್ರೋಶೆ ಹುಕ್ಕಿಗೆ, ರಿಂಗ್ ಬೀಡಲ್ಲಿ ದಾರ ತನ್ನಿ, 2 ಈ ಥರ ಪೂರ್ತಿ ಆರ್ಚ್ ಮಾಡ್ಕೋಬೇಕು ನೀವು. ಈ ರೌಂಡ್ ಅಷ್ಟೇ. ಫಸ್ಟ್ ರೌಂಡು ನಾರ್ಮಲಾಗಿ ಡಬಲ್ ಕ್ರೋಶೆಯ ರೌಂಡು ನೋಡಿ. ಈ ಥರ ಫುಲ್ ಡಬಲ್ ಕ್ರೋಶೆ ಮಾಡಿದ್ದೀನಿ ನಾನು, ಯಾವಾಗಲೂ ಮಾಡೋ ಥರ. ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿರೋ 3 ಚೈನಲ್ಲಿ ಲಾಕ್ ಮಾಡ್ಕೋಬೇಕು, ಮತ್ತು ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಬೀಡ್ ಪಕ್ಕವರೆಗೂ 3 ಚೈನ್ ಹಾಕ್ಕೊಂಡು ಹೋದರೆ ಆಯಿತು. 3 ಚೈನ್ ಲಾಕ್ ಮಾಡ್ಕೊಂಡು ಹೋದರೆ ಆಯಿತು. ಯಾವುದೇ ಕನ್ಫ್ಯೂಷನ್ ಇಲ್ಲ. ಚೈನ್ನ ಮೇಲೆ ಚೈನ್ಗಳನ್ನು ಹಾಕ್ಕೊಳ್ಳೋದು, ಬೀಡ್ ಪಕ್ಕವರೆಗೂ ಬರಬೇಕು. ನೆಕ್ಸ್ಟ್ ಬೀಡ್ ಪಕ್ಕವರೆಗೂ, ಅಂದರೆ ಆ ನೆಕ್ಸ್ಟ್ ಬೀಗಿನ ಪಕ್ಕದಲ್ಲಿರೋ 3 ಚೈನ್ವರೆಗೂ ಅಲ್ಲಿ ಆರ್ಚ್ ಸಿಂಗಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳೋದು. ಈಗ ನೆಕ್ಸ್ಟ್ ರೌಂಡು ಬೇರೆ ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ನ ಒಳಗೆ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 3 ಚೈನು
3 ಚೈನ್ ಮಾಡಿ ಆ ಲಾಕಿನೊಳಗೆ ಲಾಕ್ ಮಾಡ್ಕೊಳ್ಳಿ ಫಸ್ಟಿಂದು. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈಗ ಡಬಲ್ ಕ್ರೋಶೆ ಇದೆಯಲ್ವ, ಈ ಆರ್ಚಲ್ಲಿ ಡಿಸೈನ್ ಮಾಡಬೇಕು. ಈಗ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಡಬಲ್ ಕ್ರೋಶೆ ಮಾಡಿಬಿಟ್ಟು ಈಗ ಈ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು 2 ಚೈನ್ ಮಾಡ್ಕೊಳ್ಳಿ. ಫಸ್ಟ್ 2 ಚೈನ್ ಮಾಡ್ಕೊಂಡು ದಾರ ಸುಂದ್ಕೊಂಡು ಕ್ರೋಶೆ ಹುಕ್ಕಿಗೆ ಆ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ದಾರ ತಗೊಂಬರಬೇಕು. ನೋಡಿ, ಬ್ಯಾಕ್ ಸೈಡಲ್ಲಿ ಕ್ರೋಶೆ ಹುಕ್ ಹಾಕಿ ದಾರ ತಗೊಂಡು ಬಂದೀನಿ. ಕ್ರೋಶೆಯಲ್ಲಿ 3 ಲೂಪ್ ಆಯಿತು. ದಾರ ತಗೊಂಡು ಫಸ್ಟ್ 2 ಲೂಪನ್ನು ಒಂದು ಮಾಡಿ. ನೆಕ್ಸ್ಟ್ ಇಂದು ಹಾಗೆ ಬಿಡಿ, ಹಾಗೆ ಇರಲಿ. ಅದರ ಇನ್ನೊಂದು ಸರಿ ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಈ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ದಾರ ತಗೊಂಡ್ಬನ್ನಿ. ಫಸ್ಟ್ 2 ಲೂಪ್ ಮಾತ್ರ ಒಂದು ಮಾಡಿ, 2ನೇ ಲೂಪ್ ಹಾಗೆ ಬಿಡಿ. ಮತ್ತು ಈಗ 3 ಲೂಪ್ ಉಳಿಯಿತು. ಮತ್ತೆ ದಾರ ಸುತ್ತಕೊಳ್ಳಿ, ದಾರ ತಗೊಂಡ್ಬನ್ನಿ. ಫಸ್ಟ್ 2 ಮಾತ್ರ ಒಂದು ಮಾಡಿ, 4 ಆಯಿತು. ಇನ್ನೊಂದು ಸರಿ ದಾರ ಸುತ್ತಕೊಳ್ಳಿ, ಕ್ರೋಶೆ ಹುಕ್ಕಿನ ಬ್ಯಾಕ್ ಸೈಡಿಂದ ದಾರ ತಗೊಂಡ್ಬನ್ನಿ. ಫಸ್ಟು 2 ಮಾತ್ರ ಒಂದೇ ಮಾಡ್ಕೊಳ್ಳಿ. 5 ಸಾರಿ ಆಯಿತು. 5 ಇನ್ನೊಂದು ಸಾರಿ ಬೇಕು ಅಂದರೆ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು, ಕಡಿಮೆ 5 ಸಾಕು ಅಂದರೆ 5 ನಿಲ್ಲಿಸ್ಬೋದು, ಬೇಕು ಅಂದರೆ ಇನ್ನೊಂದು ಸಾರಿ. ಅಂದರೆ ಪೂರ್ತಿ ಡಬಲ್ ಕ್ರೋಶೆ ಮಾಡಲ್ಲ. ಈ ಕೊನೆಯಲ್ಲಿ ಎಲ್ಲವನ್ನು ಒಂದೇ ಮಾಡ್ಕೊಳ್ಳಿ ಮತ್ತು ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಡಬಲ್ ಕ್ರೋಶೆಯಲ್ಲಿ 2 ಅಲ್ವಾ, ಈ ಫಸ್ಟ್ 2 ಆದ ತಕ್ಷಣ ನಿಲ್ಲಿಸ್ಕೋಬೇಕು, ಮತ್ತೆ ದಾರ ತಗೊಂಡು ಮಾಡಬೇಕು. ಈಗ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಅಲ್ಲಿ ನೋಡಿ. ನೆಕ್ಸ್ಟ್ ಒಂದು ಬಿಟ್ಟು ಒಂದಲ್ಲಿ ಹೋಗ್ತಾ ಇದ್ದೀನಿ ನಾನು. ಒಂದು ಬಿಟ್ಟು ಒಂದಲ್ಲಿ ಡಬಲ್ ಕ್ರೋಶೆ ಮಾಡ್ತೀನಿ. ಫಸ್ಟು ಈ ಆರ್ಚಿನ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಒಂದು ಬಿಟ್ಟು ಒಂದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಕಂಟಿನ್ಯೂಸ್ ಆಗಿ ಹಾಕಿದರೆ ಹತ್ತಿರ ಆಗುತ್ತೆ ಅದು. 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ದಾರ ಸುತ್ತಕೊಂಡು ಕ್ರೋಶೆ ಹುಕ್ಕಿಗೆ ಈ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತನ್ನಿ. 3 ಲೂಪ್ ಇರುತ್ತಲ್ವಾ, ಫಸ್ಟ್ 2 ಮಾತ್ರ ಒಂದು ಮಾಡಿ. ಈಗ ಕ್ರೋಶೆ ಹುಕ್ಕಲ್ಲಿ 2 ಲೂಪ್ ಉಳಿದಿರುತ್ತೆ, ಅದನ್ನು ಸೇರಿಸೋದು ಬೇಡ. ಮತ್ತು ಕ್ರೋಶೆ ಹುಕ್ ತಗೊಂಡು ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ತನ್ನಿ ಡಬಲ್ ಕ್ರೋಶೆಯ ಫಸ್ಟ್ 2 ಮಾತ್ರ ಮಾಡ್ಕೋಬೇಕು. ನಾವು ಡಬಲ್ ಕ್ರೋಶೆ ಮಾಡ್ತೀವಲ್ವ ಅದೇ ಥರ, ಆದರೆ ಫಸ್ಟ್ 2 ಮಾತ್ರ ಮಾಡ್ಕೋಬೇಕು, ಒಂದೇ ಮಾಡ್ಕೋಬೇಕು ನೋಡಿ. 2 ಒಂದು ಮಾತ್ರ, ಮತ್ತು ಅದರ ನೆಕ್ಸ್ಟಿಂದ ಬೇಡ. ಈ ಥರ ಕ್ರೋಶೆ ಹುಕ್ಕಲ್ಲಿ 5 ಅಥವಾ 6 ಲೂಪ್ ಬರೋವರೆಗೂ ಮಾಡ್ಕೊಂಡು ಬರಬೇಕು ನೀವು. ದಾರ ತಗೊಳ್ಳಿ, ಫಸ್ಟ್ 2 ಒಂದು ಮಾಡಿ, ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತಗೊಂಬನ್ನಿ. ಫಸ್ಟ್ 2 ಮಾತ್ರ ಒಂದೇ ಮಾಡಿ ನೋಡಿ, ಈ ಥರ. ಈಗ ಎಲ್ಲವನ್ನು ಒಂದೇ ಮಾಡಿ ದಾರ ತಗೊಂಡು ಮತ್ತೆ ಲಾಕ್ ಮಾಡಿ ಇನ್ನೊಂದು ಚೈನು. ಈಗ ಒಂದು ಬೀಡ್ ಸೇರಿಸ್ಕೋಬೇಕು. ಮತ್ತು ಅದರ ನೆಕ್ಸ್ಟ್ ಒಂದು ಬಿಟ್ಟು ಒಂದಕ್ಕೆ ಹಾಕ್ತಾಯಿದ್ದೀನಿ, ಕಂಟಿನ್ಯೂಸ್ ಆಗಿ ಹಾಕ್ತಾಯಿಲ್ಲ. ಮತ್ತು 2 ಚೈನ್ ಮಾಡಿಬಿಟ್ಟು ಅದೇ ಥರ ಮಾಡ್ಕೋಬೇಕು. ಒಂದಕ್ಕೆ ಮಾತ್ರ ಹಾಕ್ಕೋಬೇಕು. ಡಬಲ್ ಕ್ರೋಶೆಯಲ್ಲಿ ನಾವು 2 ಸಾರಿ ಮಾಡ್ತೀವಲ್ವ, 2 ಇದರಲ್ಲಿ ಒಂದು ಮಾತ್ರ ಮಾಡಿ ಒಂದನ್ನು ಉಳಿಸ್ಕೋಬೇಕು ಕ್ರೋಶೆ ಹುಕ್ಕಲ್ಲಿ. ನೆಕ್ಸ್ಟ್ ಅದೇ ಥರ ದಾರ ತಂದು ಒಂದನ್ನು ಉಳಿಸ್ಕೋಬೇಕು. ಹೀಗೆ ಮಾಡಿ ಮಾಡಿ ಕ್ರೋಶೆ ಹುಕ್ಕಲ್ಲಿ 6 ಲೂಪ್ ಬರೋವರೆಗೂ ಮಾಡಿಕೊಂಡು ಮತ್ತು ದಾರ ತಗೊಂಡು ಆ 6 ಕೂಡ ಒಂದೇ ಸಾರಿಗೆ ಸೇರಿಸ್ಕೊಳ್ಳೋದು ಅಷ್ಟೇ. ತುಂಬ ಸುಲಭ ಇದೆ ಇದು, ಡಬಲ್ ಕ್ರೋಶೆ ಥರ. ಒಂದು ರೀತಿಯಲ್ಲಿ ಪಫಿಂದಲೂ ಸುಲಭ ಅಂತ ಹೇಳ್ಬೋದು. ಒಂದೇ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಆರ್ಚು ಮಾಡ್ಕೋಬೇಕು. ಒಂದು ಬಿಟ್ಟು ಒಂದ್ರಂಗೆ ಮಾಡ್ಕೊಂಡು ಹೋಗಬೇಕು. ಕಂಟಿನ್ಯೂಸ್ ಮಾಡಿದರೆ ಹತ್ರ ಆಗುತ್ತೆ ಈ ಡಬಲ್ ಕ್ರೋಶೆ, ಆರ್ಚಿನ ಡಬಲ್ ಕ್ರೋಶೆಯಲ್ಲಿ. ಅದರಿಂದ ಕೆಳಗೆ ಒಂದು ಬಿಟ್ಟು ಒಂದಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಈ ಥರ ಡಿಸೈನ್ ಮಾಡ್ಕೋಬೇಕು. ಇದೇನು ಕಷ್ಟ ಇಲ್ಲ ಸ್ನೇಹಿತರೆ, ತುಂಬ ಈಸಿಯಾಗಿದೆ. ನೋಡಿ, ಈ ಥರ ಫಸ್ಟ್ 2 ಮಾತ್ರ ಒಂದು ಮಾಡ್ಕೊಳ್ಳಿ, ಮತ್ತು ಉಳಿದಿರೋದು ಲೂಪ್ ಒಂದು ಕ್ರೋಶೆ ಹುಕ್ಕಲ್ಲಿ ಉಳಿಲಿ. ಮತ್ತು ದಾರ ಸುತ್ತಕೊಳ್ಳಿ, ದಾರ ತಗೊಂಡು ಬನ್ನಿ.
ಮತ್ತೆರಡು ಮಾತ್ರ ಒಂದು ಮಾಡಿ ಮತ್ತೆ ದಾರ ತಗೊಂಬಂದು ಎರಡೊಂದು ಮಾಡಿ ಇದೇ ಥರ ಕ್ರೋಶೆ ಹುಕ್ಕಲ್ಲಿ 6 ಇರೋವರೆಗೂ ಮಾಡ್ಕೊಳ್ಳಿ. ಈ ಥರ ದಾರ ತಗೊಂಬನ್ನಿ, ಫಸ್ಟ್ 2 ಮಾತ್ರ ಒಂದು ಮಾಡಿ. ಮತ್ತು ದಾರ ತಗೊಂಡು ಎಲ್ಲನೂ ಒಂದು ಮಾಡಿ, ಮತ್ತೊಂದು ಚೈನ್ ಮತ್ತು ಬೀಡ್ ಇದೇ ಥರ ಮುಂದಿಸ್ಕೊಂಡು ಹೋಗಿ. ನೋಡಿ ಎಂಡ್ ಆಯ್ತದು, ಲಾಸ್ಟ್ವರೆಗೂ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಆ 2ನೇ 3 ಚೈನ್ ಇದೆಯಲ್ವ, ಅದರಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 3 ಚೈನು ಫಸ್ಟಿಗೆ ಹಾಕಿರೋದಲ್ಲ, ಫಸ್ಟ್ ರೌಂಡಲ್ಲಿ ಹಾಕಿರೋದಲ್ಲ, ಮತ್ತಿನ್ನು 3 ಚೈನಲ್ಲಿ ಈ ಥರ ಚೆನ್ನಾಗಿರೋ ಆರ್ಚ್ ಬರುತ್ತೆ. ನೀವು ಮಾಡಿ ನೋಡಿ ಇದೇ ಥರ. ತುಂಬ ಸುಲಭವಾಗಿದೆ, ಏನು ಕಷ್ಟ ಇಲ್ಲ. ಆದರೆ ಬ್ರೈಡಲ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ದೊಡ್ಡ ಆರ್ಚ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಇರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಆ ಕಡೆ ಡಬಲ್ ಕ್ರೋಶೇನೂ ಅಲ್ಲ, ಪಫು ಅಲ್ಲ, ಒಂಥರ ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ಬೋದು. ಇದನ್ನು ಈ ಥರ ಮಾಡ್ಕೊಳ್ಬೇಕು. ನೆಕ್ಸ್ಟು 3 ಚೈನ್ಗಳು ಹಾಗೆ ಮಾಡ್ಕೊಳ್ಳಿ. ಒಂದು 3 ಚೈನ್ ಇರುತ್ತೆ, ಅದನ್ನು ಹಾಗೆ ಮಾಡಿ ಅದರ ನೆಕ್ಸ್ಟು 3 ಚೈನಿಂದ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು ನೀವು. ನೋಡಿ ಇಲ್ಲಿ 3 ಚೈನ್ ಲಾಕ್ ಮಾಡಿದ್ದೀನಿ. ಅದರ ನೆಕ್ಸ್ಟ್ 3 ಚೈನಿಂದ ಆರ್ಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಒಂದು ರೀತಿ ಡಿಸೈನು ಬ್ರೈಡಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು ನೀವು. ದೊಡ್ಡ ಆರ್ಚ್ ಬರುತ್ತೆ, ಗ್ರ್ಯಾಂಡ್ ಇರುತ್ತೆ. ಬೇಕಾದ್ರೆ ಸ್ಟೋನ್ ಚೈನೆಲ್ಲ ಹಾಕ್ಕೋಬೋದು. ನಿಮಗೆ ಈ ಡಿಸೈನ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.